ನಮಸ್ಕಾರ ವೀಕ್ಷಕರೇ, ಪಾಯಿಂಟ್ ನ್ಯೂಸ್ಗೆ ಸ್ವಾಗತ. ಏನು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಏನಿವರು ಬೇಡಿಕೆ? ಈ ಸಂಘಟನೆಯ ಪ್ರಮುಖರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಏನ್ ನಿಮ್ ಪ್ರಮುಖ ಬೇಡಿಕೆಗಳು? ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರ ಸಂಘ CITU ರಾಜ್ಯ ಸಮಿತಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲಾ ಪಂಚಾಯಿತಿಗಳ ಮುಂದೆ ಹೋರಾಟ ಮಾಡಿ ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಬೇಡಿಕೆಗಳನ್ನ ಇಟ್ಕೋಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ದರ ಭಾಗವಾಗಿ ಇವತ್ತು ಬೆಳಗಾಂ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಇವತ್ತು ಸ್ವಚ್ಛವಾಹಿನಿ ನೌಕರರು, ಗ್ರಾಮ ಪಂಚಾಯತ್ ನೌಕರರು ಎಲ್ಲರೂ ಸೇರಿ ಇಲ್ಲಿ ಜಿಲ್ಲಾ ಪಂಚಾಯತ್ ಮುಂದೆ ಒಂದು ಹೋರಾಟವನ್ನ ಮಾಡಿ ರಾಜ್ಯ ಮಟ್ಟದ ಏನು ಪ್ರಮುಖ ಬೇಡಿಕೆಗಳದಾವು, 31,000 ರೂಪಾಯಿ ಕನಿಷ್ಠ ವೇತನ ಸಿಗಬೇಕು, ಸೇವಾ ಹಿರಿತನದ ಆಧಾರದಲ್ಲಿ ವೇತನ ಫಿಕ್ಸ್ ಆಗಬೇಕು, ಆಮೇಲೆ 6 ಲಕ್ಷ ರೂಪಾಯಿ ಇಡಗಂಟು ಕೊಡಬೇಕು ಮತ್ತು SDA ಪೋಸ್ಟ್ಗಳು ಪ್ರತಿ ಪಂಚಾಯತಿಗೆ ತುಂಬಬೇಕು, ಸ್ವಚ್ಛವಾಹಿನಿ ನೌಕರರ ಕೆಲಸ ಕಾಯಂ ಮಾಡಬೇಕು, ಅವ್ರ ಬಾಕಿ ವೇತನ ಕೊಡಬೇಕನ್ನುವಂತ ರಾಜ್ಯ ಮಟ್ಟದ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಒಂದು ಮನವಿಯನ್ನ ನಾವು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರ ಕೊಟ್ಟಿವಿ. ಅದೇ ರೀತಿಯಲ್ಲಿ ಜಿಲ್ಲಾ ಮಟ್ಟದ ಬೇಡಿಕೆಗಳು, ಈಗಾಗಲೇ ಜಿಲ್ಲಾ ಮಟ್ಟದ ಬೇಡಿಕೆಗಳ ಬಗ್ಗೆ ಸಾಹೇಬ್ರ ಜೊತೆ ಮಾತಾಡಿವಿ, ಕುಂದುಕೊರತೆಗಳ ಸಭೆಯಲ್ಲಿಯೂ ಮಾತಾಡಿವಿ. ಏನಂದ್ರೆ ಪ್ರಮುಖ ಬೇಡಿಕೆಗಳಂತಂದ್ರೆ ಧ್ವಜಾರೋಹಣ ಯಾರು ಮಾಡ್ತಾರ ಅವ್ರಿಗೆ ಭತ್ಯೆ ಕೊಡ್ಬೇಕಾಗಿದೆ. 5 ತಿಂಗಳ 6 ತಿಂಗಳ ವರ್ಷ 2 ವರ್ಷ ಕೊಟ್ಟಿಲ್ಲ, ಅದನ್ನ ಕೊಡ್ಬೇಕು ಅಂತ ಹೇಳಿ, ಮತ್ತು 4 ವರ್ಷದಿಂದ ಅದು ಭತ್ಯೆ ಕೊಟ್ಟಿಲ್ಲ ಅದನ್ನ ಕೊಡ್ಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿವಿ. ಕೆಲವು ಸ್ವಲ್ಪ ಕೊಟ್ಟಾರ, ಇನ್ನು ಸ್ವಲ್ಪ ಕೊಟ್ಟಿಲ್ಲ. ಆಮೇಲೆ ಗ್ರಾಚ್ಯುಟಿ ಪ್ರಕರಣ, ಅವ್ರೇನು 60 ವರ್ಷಕ್ಕೆ ರಿಟೈರ್ಡ್ ಆಗ್ತಾರ, ಅವ್ರಿಗೆ 30 ತಿಂಗಳ ಪಗಾರ ಕೊಡ್ಬೇಕಂತ ಹೇಳಿ ಐತಿ. ಮಿನಿಮಮ್ 20 ತಿಂಗಳು 30 ತಿಂಗಳು ಕೊಡ್ಬೇಕಂತ ಐತಿ. ಅದು ಬಹಳಷ್ಟು ಪ್ರಕರಣಗಳು ಬಾಕಿ ಉಳಿದಾವ, ಅದನ್ನ ಇತ್ಯರ್ಥ ಪಡಿಸಬೇಕು ಅಂತ ಹೇಳಿ ಐತಿ. ಮತ್ತು 40% ದುಡ್ಡನ್ನ ಎಸ್ಕ್ರೋ ಖಾತೆಗೆ ಜಮಾ ಮಾಡ್ಬೇಕಂತ ಹೇಳಿ ಹೇಳಿವಿ ನಾವು. ಅದನ್ನ ಜಮಾ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಒತ್ತಾಯ ಮಾಡಿವಿ. ಅದೇ ನಿಟ್ಟಿನಲ್ಲಿ 1/1/2026 ಇದ್ದಂತೆ ಜ್ಯೇಷ್ಠ ಪಟ್ಟಿಯನ್ನ ಬಿಡುಗಡೆ ಮಾಡಬೇಕು ಮತ್ತು ಬಡ್ತಿ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡ್ಬೇಕನ್ನುವಂತ ಇಷ್ಟು ಬೇಡಿಕೆಗಳು ಜಿಲ್ಲಾ ಮಟ್ಟದಲ್ಲಿ ಇವೆ. ಜಿಲ್ಲಾ ಮಟ್ಟದ ಒಂದು ಬೇಡಿಕೆಯನ್ನ ಇವತ್ತು ಒತ್ತಾಯ ಮಾಡಿವಿ. ಸಾಹೇಬರು ಬೆಂಗಳೂರಿಗೆ ಹೋಗ್ಯಾರ, ಬಂದ ತಕ್ಷಣನೇ ಒಂದು ಕುಂದುಕೊರತೆಗಳ ಸಭೆ ಮಾಡಿ ನಿಮ್ಮೆಲ್ಲಾ ಬೇಡಿಕೆಗಳನ್ನ ಇತ್ಯರ್ಥಪಡಿಸಿ ಅನ್ನುವಂತ ಮಾತನ್ನ ಹೇಳ. ಇದು ಒಂದು ಹೋರಾಟಕ್ಕೆ ರಾಜ್ಯ ಸರ್ಕಾರ ಸ್ಪಂದನೆ ಮಾಡ್ಲಿಲ್ಲ ಅಂತಂದ್ರೆ ಮುಂದಿನ ಹೋರಾಟ ಬೆಂಗಳೂರು ಚಲೋ ಕಾರ್ಯಕ್ರಮ ಆಕತಿ, ಅತಿ ದೊಡ್ಡ ಪ್ರಮಾಣದಲ್ಲಿ ಮತ್ತು ಉಗ್ರವಾದಂತ ಹೋರಾಟವನ್ನ ಮಾಡಿ ನಾವು ಸರ್ಕಾರಕ್ಕೆ ಪಾಠ ಕಲಿಸ್ತೀವಿ ಅಂತ. ಟ್ರೈನಿಂಗ್ ಕೊಟ್ಟಾರಿ ಸರ್, ಕೆಲಸ ಕೊಟ್ಟಿಲ್ರಿ. ಕೆಲಸ ಕೊಟ್ರು ಸಕ್ಕೆ ಸರಿಯಾಗಿ ಪೇಮೆಂಟ್ ಕೊಡಂಗಿಲ್ರಿ. ಸರಿಯಾಗಿ ಪೇಮೆಂಟ್ ಕೊಡೋದಂತೆ 1-2 ವರ್ಷದಿಂದ ಪೇಮೆಂಟ್ ಆಗಿಲ್ರಿ ನಮ್ಮದ್ರಿ. ಈಗ ಆಗಲ್ಲ ಅಂತ ಪೇಮೆಂಟ್ ಕೇಳಾಕತ್ತಂತೆ, ನಿಮ್ಮದು ಇನ್ನ ಕಾಯಂ ಆಗಿಲ್ಲ, ಪಂಚಾಯತಿದಿಂದ ನಿಮ್ ಕೆಲಸದಿಂದ ತೆಗಿತೀವಿ ಅಂತ ಹೇಳ್ತಾರೆ ನಮಗೆ. ಆತು ನಿಮ್ಮದ ವರ್ಷ ತಕ ಅಷ್ಟಾಯ್ತು, ವರ್ಷ ಆತು ನಿಮ್ಮದ ಮುಗಿತು, ಕೆಲಸದಿಂದ ನಿಮ್ಮನ್ನ ತೆಗಿತೀವಿ ಅಂತ ಹೇಳ್ತಾರೆ ಸರ್. ಏನ್ ಟ್ರೈನಿಂಗ್ ಕೊಟ್ಟಾರ? ನಮಗ್ ಕಸ ವಿಲೇವಾರಿ ಮಾಡೋದು ಕೊಟ್ಟದಾರ್ರಿ. ಎಷ್ಟು ವರ್ಷ ಟ್ರೈನಿಂಗ್ ಕೊಟ್ಟು ಕೆಲಸ 8 ವರ್ಷದಿಂದ ಮಾಡ್ತೀವಿ? 3 ವರ್ಷ ಆತ್ರಿ ಕೆಲಸ ಮಾಡಕೈತ್ರಿ. 3 ವರ್ಷ ಆದ್ರ 1 ವರ್ಷದ ತನಕ ಕೆಲಸ ಮಾಡ್ರಿ, ಆ ಬಳಕ್ ಬಿಟ್ಟು ಹೋಗ್ರಿ ಅಂದ್ರಿ. ಬಿಟ್ಟು ಹೋಗೋಣಂತೆ ನಾವು CIT ಸಂಘಕ್ಕೆ ಸೇರ್ಕೊಂಡಿವ್ರಿ. CIT ಸಂಘಟನೆಗೆ ಸೇರ್ಕೊಳಕತ್ತಂತೆ ಈಗ ಕೆಲಸ ಕಂಟಿನ್ಯೂ ಹಚ್ಚದಾರ್ರಿ. ಆದ್ರೆ ಏನ್ರಿ ಮಾತ್ ನಾವು ಕೆಲಸ ಪೇಮೆಂಟ್ ಕೇಳಾಕತ್ತಂತೆ, ನೀವು ಕೆಲಸದಿಂದ ಬಿಟ್ಟು ಹೋಗ್ರಿ ಅಂತಾರ. ಆದೇಶ ಪತ್ರ ಆದೇಶ ಪತ್ರ ಕೊಟ್ಟದಾರ್ರಿ. ಕೊಟ್ಟದಾರ್ಕರೆ ಕೆಲಸ ಬಿಟ್ಟು ಹೋಗ್ರಿ, ನೀವು ಪೇಮೆಂಟ್ ಕೇಳಿದ್ರೆ ಕೆಲಸ ಬಿಟ್ಟು ಹೋಗ್ರಿ ಅಂತ. ತಿಂಗಳ ಪೇಮೆಂಟ್ ನಮ್ಮದ್ರಿ 1 ವರ್ಷದ ಐತ್ರಿ. 1 ವರ್ಷದ ಪೇಮೆಂಟ್ ಐತ್ರಿ. ವರ್ಷದ ಕೇಳಾಕ್ ಹೋಗಂತೆ ಕೆಲಸ ಬಿಟ್ಟು ಹೋಗ್ರಿ ಅಂತಾರಿ. CIT ಹೇಳಂತೆ ಅಲ್ಲಿ ಯಾಕೆ ಹೇಳ್ತೀರಿ, ಇಲ್ಲಿ ಯಾಕೆ ಹೇಳ್ತೀರಿ ಅಂತಾರಿ ನಮಗ್ರಿ. ಸಂಘಟನೆ ಯಾಕೆ ಮಾಡಿರಿ, ಸಂಘಟನೆ ಯಾಕೆ ಕಟ್ಕೊಂಡಿರಿ, ನೀವು ಬಿಟ್ಟು ಹೋಗ್ರಿ ಕೆಲಸ ಹಿಂಗ ಅಂತಾರಿ. ಗ್ರೂಪ್ ಇಲ್ಲ ನಮಗ, ನೀವ ಇದ್ರ ಒಕ್ಕೂಟ ಸಂಘಕ್ಕೆ ಹೋಗ್ಯಾರಿಲ್ಲ, ಒಕ್ಕೂಟದವ್ರನ್ನ ಕೇಳಿರ್ತಾರ. ಒಕ್ಕೂಟ ಸಂಘಟನೆ ಕೇಳಾಕತ್ತಂತೇರಿ, ನಿಮ್ ಪೇಮೆಂಟ್ ನಮಗ್ ಹಾಕ್ತಾರೋ, ನಮ್ಮದಿಂದ ನಿಮಗ್ ಬರ್ತೈತಿ ಅನ್ನೋ ಮಟ್ಟ ಪೇಮೆಂಟ್ ಕೇಳ್ಬೇಡ್ರತಾರಿ. ಅದ್ರಾಗ ಪೇಮೆಂಟ್ ಒಕ್ಕೂಟ ಸಂಘದಿಂದ ಏನ್ ಮಾಡ್ತಾರಿ, ಅದ ಕಟ್ ಮಾಡ್ಕೋತಾರಿ. ಅರ್ಧ ಕೊಡ್ತಾರಿ ನಮಗ್ರಿ. ಎಷ್ಟು ಪೇಮೆಂಟ್ ಕೊಡ್ತಾನೆ? ಪೇಮೆಂಟ್ ಒಂದ್ ದಿನಗೂಲಿ ಹಂಗ್ ಕೊಡ್ತಾರಿ. ನಮಗ್ ಕಾಯಂ ಏನ್ ಹಚ್ಚಿಲ್ರಿ. ದಿನಗೂಲಿ ಹಂಗ ಒಂದ್ ದಿವಸಕ್ಕೆ 300 ಕೊಡ್ತಾರಿ, ಒಂದ್ ಕಡೆ 200 ಕೊಡ್ತಾರಿ, ಒಂದ್ ಕಡೆ 120 ಕೊಡ್ತಾರಿ. ಬೇರೆ ಬೇರೆ ಗ್ರಾಮ ಪಂಚಾಯತ್ ಬೇರೆ 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 ಒಂದೊಂದ್ ಕಡೆ ಒಂದೊಂದ್ ಟೈಮ್ ಕೊಡ್ತಾರಿ. ಸರ್ಕಾರ ಆದೇಶ ಏನೈತಿ? ಸರ್ಕಾರ ಆದೇಶ ಏನು ಇಲ್ಲ ಅಂತ ಹೇಳ್ತಾರಿ ನಮಗ್ರಿ. ಆದ್ರ ಸರ್ಕಾರಿ ಆದೇಶ ನಿಮ್ಗೆ ಇಲ್ಲ, ನೀವು ಕೆಲಸದಿಂದ ಹೋಗ್ರಿ ಅಂತಾರಿ ನಮಗ್ರಿ. ಸರಿ, ಇವ್ರು ಸರ್ಕಾರಿ ಆದೇಶ ಕೊಡ್ಬೇಕಾದ್ರು ಕೊಟ್ಟಿಲ್ಲ. ಸರ್ಕಾರದ ಆದೇಶ ಏನೈತೆ ಅಂದ್ರೆ ಅದು ಪ್ರತಿ ಮನೆಯಿಂದ 30 ರೂಪಾಯಿಯನ್ನ ವಸೂಲಿ ಮಾಡಬೇಕು. ವಸೂಲಿ ಮಾಡಿ ಅದನ್ನ ಜಮಾ ಮಾಡಿ ಅದ್ರಾಗ ನೀವು ಪಗಾರ ತಗೋಬೇಕು ಅಂತ ಹೇಳಿ ಹೇಳ್ತಾರೆ. ನಿಮಗೆಲ್ಲಾನು ಗೊತ್ತಿದೆ, ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಸ ವಿಲೇವಾರಿ ಮಾಡುವಂತ ದುಡ್ಡನ್ನು ವಸೂಲಿ ಮಾಡಕ್ ಹೋದ್ರೆ ನಮ್ಮ ಮನೆಗೆ ಬರಬೇಡ ಕಸ ತಗೊಳಕ್ ಅಂತ ಹೇಳಿ ಹೇಳುವಂತ ಪದ್ಧತಿ ಐತಿ. ಅದಕ್ಕೇನೈತಿ, ಒಂದ್ 6 ತಿಂಗಳದ 15ನೇ ಹಣಕಾಸಿನ ನೈರ್ಮಲೀಕರಣ ಒಳಗ ಕೊಡ್ರಿ ಅಂತ ಅಂತಾರೆ. 6 ತಿಂಗಳು ಪಗಾರ ಕೊಟ್ಟ ಮ್ಯಾಗ 6 ತಿಂಗಳು ಇಲ್ಲ, ಮತ್ತೆ ಪುಕ್ಕಟ್ಟಾಗ ದುಡಿಯುವಂತದ್ದು. ಅದಕ್ಕೆ ನಾವು ಸರ್ಕಾರಕ್ಕೆ ಏನ್ ಹೇಳಕತ್ತೀವಿ ಅಂತಂದ್ರೆ, ಟ್ರೈನಿಂಗ್ ಕೊಟ್ಟವ್ರಿಗೆ ಮೊದಲ ಎಲ್ಲರಿಗೂ ಕೆಲಸ ಕೊಡ್ರಿ. ಆಮೇಲೆ ಅವ್ರಿಗೆ ಬಾಕಿ ಪೇಮೆಂಟ್ ಏನ್ ಕೊಡ್ಬೇಕಾಗಿತ್ತಲ್ಲ ಹಂತವಾಗಿ ಬಾಕಿ ಪೇಮೆಂಟ್ ಅನ್ನು ಕೊಡ್ರಿ. ಆದ್ರೆ ಮುನ್ಸಿಪಾಲಿಟಿ ಅವರು, ಮಹಾನಗರ ಸಭೆಯವರು ಕಸ ವಿಲೇವಾರಿ ಮಾಡುವಂತ ದುಡ್ಡನ್ನ, ಟ್ಯಾಕ್ಸ್ ಅನ್ನ ವಸೂಲಿ ಮಾಡುವಾಗ ಹೆಂಗ್ ಕೂಡಿಸಿ ತಗೋತಾರ, ಅದೇ ನಿಟ್ಟಿನೊಳಗ ಪಂಚಾಯತಿ ಅವರು ಮನೆ ಟ್ಯಾಕ್ಸ್ ಅನ್ನ ವಸೂಲಿ ಮಾಡುವಾಗ ಅದನ್ನ ಕಸ ವಿಲೇವಾರಿ ಮಾಡುವಂತ ರೊಕ್ಕನು ಅವರೇ ವಸೂಲಿ ಮಾಡ್ಕೊಳ್ಳಿ.
ನಮಗೇನೈತಿ ಪಂಚಾಯತಿಯಿಂದ ವೇತನ ಕೊಡ್ರಿ ಅಂತೇಳಿ ನಾವು ಬೇಡಿಕೆ ಇಟ್ಟಿವಿ. ಈ ಕೆಲವೇ ದಿವಸದಲ್ಲಿ ಸ್ವಚ್ಛ ವಾಹಿನಿಯವ್ರ ಬಗ್ಗೆ RDPR ಇಲಾಖೆಯವರು ಮಾತುಕತೆ ಕರಿತೀನಿ ಅಂತ ಹೇಳ್ಯಾರ. ಮಾತುಕತೆ ಕರೆದ್ರೆ ಏನೋ ಒಂದು ಆಶಾದಾಯಕ ಐತಿ, ಅವ್ರದ್ದು ಏನಾದ್ರು ಆಗಬಹುದು ಅನ್ನುವಂಥದ್ದೈತಿ. ಇಲ್ಲ ಅಂದ್ರೆ ಮುಂದೆ ಅವರು ಹೋರಾಟಕ್ಕೆ ತಯಾರಿದ್ದಾರೆ. ನೀವೇನ್ ಕೆಲಸ ಮಾಡ್ತೀರಿ? ನಾವು ಡ್ರೈವರಿಂಗ್ ಕೆಲಸ ಮಾಡ್ತೇನ್ರಿ. ಡ್ರೈವಿಂಗ್ ಮಾಡ್ತೀರಿ? ಹೌನ್ರಿ. ಎಷ್ಟು ವರ್ಷ ಆಯ್ತು ಮಾಡ್ತಾ ಇದ್ದೀರಿ? ನಾವು 4 ವರ್ಷ ಆತ್ರ ಮಾಡಕತ್ತೀವಿ. ಎಷ್ಟು ಕೊಡ್ತಾರೆ ಪಗಾರ ನಿಮ್ಗೆ? ನಮಗ್ ದಿನ 200 ರೂಪಾಯಿ ಕೊಡ್ತಾರ ದಿನಗೂಲಿ. ಕೊಡ್ತಾ ಇದ್ದಾರೆ. ಒಮ್ಮೆ ಈಗ 5-6 ತಿಂಗಳ ಪಗಾರನ್ನು ಕೊಟ್ಟಿಲ್ರಿ. ಮತ್ತ ಅವ್ರ ಏನಂತಾರ, ಏನಾರ ಪ್ರೂಫ್ ತೊಂಬರಿ, ನಾವು ನಿಮಗ ಆ ಮ್ಯಾಗಿನ ಆರ್ಡರ್ ತೊಂಬರಿ ಅಂತಾರ. ಮ್ಯಾಗಿನ ಆರ್ಡರ್ ಬಂದಿಲ್ರಿ ನಮಗ. ಇನ್ನು ಕೆಲಸ ಮಾಡ್ತಾ ಇದ್ದೀರಿ? ಹಾ ಮಾಡ್ತೇವ್ರಿ, ಆದ್ರ ಪಗಾರ ಇಲ್ರಿ. ಗಾಡಿ ಓಡ್ಸಕ್ ಪೆಟ್ರೋಲ್ ಪೆಟ್ರೋಲ್ ಅವ್ರ ನಮ್ಮ ಇದ್ರದಿಂದ ಹಾಕಂತಾರಿ. ಅದ ಮನಿ 30 ರೂಪಾಯಿ ತಗೋರಿ, ಅದ ನೀವು ಪೆಟ್ರೋಲ್ ಹಾಕಂತಾರ್ರಿ. ನೀವು ಮನಿ 30 ರೂಪಾಯಿ ನೀವೇ ಕಲೆಕ್ಟ್ ಮಾಡ್ಬೇಕಂತ ನಾವ್ ಮಾಡ್ಬೇಕ್ರಿ. ಆರ ಯಾರು ಕೊಡಾತಾರಿಲ್ರಿ. ಜನ ಕೊಡ್ತಾ ಇಲ್ಲ. ನಾವ್ ಕಸನು ಕೊಡಲ್ಲ, ರೊಕ್ಕಾನು ಕೊಡಲ್ಲ. ದಿವ್ಸಕ್ಕೆ 1 ರೂಪಾಯಿ ಅಂದ್ರೆ ಯಾರು ಕೊಡಂಗಿನ ಇಲ್ರಿ. ಯಾರು ಕೊಡಂಗಿಲ್ಲ. ಆದ್ರೆ ನಮಗ್ ಏನಾರ ಒಂದ್ ಪ್ರೂಫ್ ಮಾಡ್ಬೇಕ್ರಿ ಗೌರ್ಮೆಂಟ್ ಇಂದ. ನಾವ್ ಇಷ್ಟ ಪಡ್ಕೋದ್ರಿ ಮತ್ತೇನಿಲ್ರಿ. ಸೊ ಇದಿಷ್ಟು ಏನಂತಂದ್ರೆ ನಮ್ಮ ಬಾಕಿ ಪೇಮೆಂಟ್ ಇದೆ, ಆ ಪೇಮೆಂಟ್ ಕೊಡ್ಬೇಕು. ಹಾಗೆ ಟೈಮ್ ಕೂಡ ಮಾಡ್ಬೇಕಂತ ಒತ್ತಾಯಿಸಿ ಈಗ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘ CITU ವತಿಯಿಂದ ಪ್ರತಿಭಟನೆ ಮಾಡಲಾಗ್ತದೆ. ಪಾಯಿಂಟ್ ನ್ಯೂಸ್ ಬ್ಯೂರೋ.